ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ನನ್ನದು ಮದುವೆದು ರಿಸೆಪ್ಷನ್ ಅಂದರೆ ನೈಟ್ ರಿಸೆಪ್ಷನ್ದು ಔಟ್ಫಿಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಔಟ್ಫಿಟ್ ಅಂದರೆ ನಂದು ಲೆಹೆಂಗಾ ನಾನು ನೈಟ್ ರಿಸೆಪ್ಷನ್ಗೆ ಹಾಕಿದ್ದು. ಆಲ್ಮೋಸ್ಟ್ ನಂದು ಮದುವೆ ಸೀರೆಗಳೆಲ್ಲ ಕೂಡ ಅಮ್ಮನ ಮನೆಯಲ್ಲೇ ಇದೆ. ನಾನು ಯಾವುದನ್ನು ಕೂಡ ಇಲ್ಲಿಗೆ ತೊಗೊಂಡು ಬಂದಿಲ್ಲ. ಬಟ್ ರೀಸೆಂಟಾಗಿ ಹೋದಾಗ ಲೆಹೆಂಗಾ ಮಾತ್ರ ತಂದಿದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಮದುವೆ ಸೀರೆಗಳದ್ದೇ ಒಂದು ವ್ಲಾಗ್ನ ನಾನು ಸಪ್ರೇಟ್ ಮಾಡ್ತೀನಿ. ಬಟ್ ನನಗೆ ಅಲ್ಲಿಂದ ಅದನ್ನು ಕ್ಯಾರಿ ಮಾಡೋಕ್ಕಾಗಲಿಲ್ಲ ಸೀರೆಗಳನ್ನ. ಆದ್ದರಿಂದ ನಾನು ಸೀರೆಗಳು ಯಾವುದೂ ತಂದಿಲ್ಲ. ತಂದಾಗ ಅದರದ್ದೇ ಒಂದು ವಿಡಿಯೋನ ಮಾಡಾಕ್ತೀನಿ. ಫಸ್ಟು ನಾನು ನನ್ನ ಫೇವ್ರೇಟು ರಿಸೆಪ್ಷನ್ದು ಲೆಹೆಂಗಾನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನನ್ನ ಮದುವೆ ಟೈಮಲ್ಲಿ ಲೆಹೆಂಗಾ ಆವಾಗ ತಾನೇ ಟ್ರೆಂಡಿಂಗ್ ಇತ್ತು. ಸೊ ನನಗೆ ಲೆಹೆಂಗಾ ತೊಗೋಬೇಕು ಅನ್ನೋದು ತುಂಬಾ ಆಸೆ ಇತ್ತು. ನಾನು ಫಸ್ಟ್ ಲೆಹೆಂಗಾ ತೊಗೊಂಡಿದ್ದೆ ಅಂತ ಅಂದರೆ ಅದು ಮದುವೆಲೇ ಅಷ್ಟೇ. ಆ್ಯಂಡ್ ನನ್ನ ಹಸ್ಬೆಂಡು ಪ್ರೀತಿಯಿಂದ ಕೊಡಿಸಿದ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಮದುವೆ ರಿಸೆಪ್ಷನ್ನಲ್ಲಿ ಬಿಟ್ಟು ಇವತ್ತುವರೆಗೂ ಅದನ್ನು ನಾನು ವೇರ್ ಮಾಡೇ ಇಲ್ಲ. ಸೊ ಇನ್ಮೇಲಿಂದ ಫಂಕ್ಷನ್ ಯಾವುದಾದ್ರು ಇದ್ದರೆ ಎಲ್ಲರೂ ಹೋದರೆ ಹಾಕೋಬೇಕು ಅಂತ ಇದ್ದೀನಿ. ತುಂಬ ಸಿಂಪಲಾಗಿರೋ ಫಂಕ್ಷನ್ಗಳಿಗೆಲ್ಲ ಇದು ಅಷ್ಟು ಸೂಟ್ ಆಗೋಲ್ಲ. ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ ಅಥವಾ ಫ್ಯಾಮಿಲಿಲಿ ಯಾರಾದ್ರು ಮದುವೆ ಇದ್ದಾಗ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ವೇರ್ ಮಾಡಿದಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟು ಬಂದುಬಿಟ್ಟು ನನ್ನ ರಿಸೆಪ್ಷನ್ಗೆ ನಾನು ತೊಗೊಂಡಿದ್ದಂಥ ಲೆಹೆಂಗದ ಕಲರ್ ಬಂದ್ಬಿಟ್ಟು ರೆಡ್ ಆ್ಯಂಡ್ ಗೋಲ್ಡ್ ಮಿಕ್ಸ್. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಕೂಡ. ಆ್ಯಂಡ್ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಪ್ರೈಸ್ನ ಕೊಟ್ಟು ನಾನು ಬೈ ಮಾಡಿದ್ದೀನಿ ಅಂತ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೊ ಇವಾಗ ನಾನು ತೋರಿಸ್ತೀನಿ ನನ್ನ ಲೆಹೆಂಗಾ ಯಾವ ಥರ ಇದೆ ಅಂತ. ಫಸ್ಟು ನಾನು ನಿಮಗೆ ದುಪ್ಪಟ್ಟನ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು. ಇದೇನೇ ನಂದು ಲೆಹೆಂಗದು ದುಪ್ಪಟ್ಟ, ರೆಡ್ ಕಲರ್ ಆ್ಯಂಡ್ ಗೋಲ್ಡ್ ಮಿಕ್ಸು. ನಾನು ನಿಮ್ಗೆ ಆಗಲಿ ಹೇಳ್ದಾಗೆ ನಾನು ನಿಮಗೆ ನನ್ನ ಮದುವೆ ಟೈಮಲ್ಲಿ ಹಾಕಿರೋದು ಬಿಟ್ಟರೆ ನಾನು ಮತ್ತೆ ಇದನ್ನು ವೇರ್ ಮಾಡೇ ಇಲ್ಲ. ಸೊ ಆವತ್ತು ನೈಟ್ ಹಾಕಿ ರಿಸೆಪ್ಷನ್ ಮುಗಿದ ಮೇಲೆ ತೆಗೆದಿಟ್ಟಿರೋದು. ಅದಾದಮೇಲೆ ಅಮ್ಮನ ಮನೆ ಇಟ್ಟಿದ್ದೆ. ಅಮ್ಮನ ಮನೆಗೆ ಹೋದ್ಮೇಲೆ ತಂದಿದ್ದು. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಪೂರ್ತಿ ಗೋಲ್ಡ್ ಸ್ಟೋನ್ನ ಹಾಕಿದ್ದಾರೆ. ಗೋಲ್ಡ್ ಕಲರ್ ಸ್ಟೋನ್ನ ಹಾಕಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಒಂದು ಸ್ಟೋನು ಕೂಡ ನಾನು ಬೀಳಿಸಿಲ್ಲ, ಯಾಕೆಂದರೆ ನಾನು ಯೂಸೇ ಮಾಡಿಲ್ಲ ಅಲ್ವಾ, ಅದರಿಂದ. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಈ ಥರ ಫ್ಲವರ್ ಇದೆ, ಫ್ಲವರ್ ಡಿಸೈನ್ ಇದೆ ನೋಡಿ. ಅಲ್ಲೂ ಕೂಡ 4 ಸ್ಟೋನ್ನ ಹಾಕಿದ್ದಾರೆ ಗೋಲ್ಡ್ ಕಲರು. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಬಟ್ ಹಾಕಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನೋಡಿ ತುಂಬಾ ಲಾಂಗ್ ಇದೆ ಇದು. ಯಾರು ಬೇಕಾದರೂ ವೇರ್ ಮಾಡ್ಬೋದು. ಅಂದರೆ ತುಂಬ ದೊಡ್ಡವರು ಅಂದರೆ ತುಂಬ ದಪ್ಪ ಇರೋರು ಕೂಡ ಇದನ್ನು ಹಾಕೊಬೋದು. ತುಂಬ ಲಾಂಗ್ ಇದೆ ಇದು, ಚೆನ್ನಾಗಿದೆ. ಆ್ಯಂಡ್ ನೋಡಿ ಎಲ್ಲೂ ಒಂಚೂರು ಕೂಡ ಹಾಳಾಗಿಲ್ಲ. ಎಷ್ಟು ಹುಷಾರಾಗಿ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಅಂದರೆ. ಸೊ ಈ ಥರ ಇದೆ. ಸೊ ನಂದು ಮದುವೆದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ ಈ ದುಪ್ಪಟ್ಟ. ಆ್ಯಂಡ್ ರೆಡ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಚೆನ್ನಾಗಿದೆ. ಈ ನೈಟ್ ರಿಸೆಪ್ಷನ್ ಆಗಿರ್ಬೋದು ಅಥವಾ ನೈಟ್ ಟೈಮಲ್ಲಿ ಈ ಥರ ಸ್ವಲ್ಪ ಶೈನಿಂಗ್ ಇರೋ ಡ್ರೆಸ್ಗಳನ್ನ ಹಾಕಿದ್ರೆ ತುಂಬ ಹೈಲೈಟಾಗಿ ಕಾಣಿಸ್ತೀವಿ ಅಂತಲೇ ಹೇಳ್ಬೋದು. ನನ್ನ ವೆಡ್ಡಿಂಗ್ದು ಫೋಟೋಸ್ದು ವಿಡಿಯೋನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಾನು ಇದನ್ನು ವೇರ್ ಮಾಡಿರೋದು ಅಂತ ಫೋಟೋಸ್ ಕೂಡ ಅದರಲ್ಲಿದೆ ರಿಸೆಪ್ಷನ್ದು. ಅದನ್ನು ಇನ್ನೂ ಯಾರೆಲ್ಲ ನೋಡಿರೋ ದಯವಿಟ್ಟು ಹೋಗಿ ನೋಡಿ. ಸೊ ಈ ದುಪ್ಪಟ್ಟ ಈ ಥರ ಇದೆ. ಸೊ ಇದಾದಮೇಲೆ ನಾನು ನಿಮಗೆ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಮಿಡ್ಡಿ.
ಸೊ ಸಾರಿ ನೋಡಿ, ಇದು ಬಂದ್ಬಿಟ್ಟು ಪೂರ್ತಿಯಾಗಿ ಗೋಲ್ಡಲ್ಲೇ ಇದೆ, ಗೋಲ್ಡ್ ಕಲರಲ್ಲೇ ಇದೆ. ಆ್ಯಂಡ್ ಫ್ಲವರ್ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಇದೆ. ಅದಕ್ಕೆ ಒಂದೊಂದು ಸ್ಟೋನ್ನ ಕೂಡ ಅವರು ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಈ ಥರ ಡಿಸೈನ್ ಇದೆ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೆಡ್ ಕಲರು ಆ್ಯಂಡ್ ಗೋಲ್ಡ್ ಕಲರ್, ರೆಡ್ ಆ್ಯಂಡ್ ಗೋಲ್ಡ್ ಮಿಕ್ಸಲ್ಲಿ ಬಾರ್ಡ್ರನ್ನ ಹಾಕಿದ್ದಾರೆ. ಸೊ ಇಲ್ಲಿ ಆನೆದು ಇದಿದೆ, ಏನು ಹೇಳ್ತಾರೆ, ಡ್ರಾಯಿಂಗ್ ಅಂದರೆ ಆನೆದು ಡಿಸೈನ್ ಇದೆ. ಆ್ಯಂಡ್ ಸೈಡಲ್ಲಿ ಪೂರ್ತಿ ಕೆಳಗಡೆ ಬಂದುಬಿಟ್ಟು ಸೊ ಬಾರ್ಡ್ರ್ ಬಂದುಬಿಟ್ಟು ರೆಡ್ ಆ್ಯಂಡ್ ಗೋಲ್ಡ್ ಮಿಕ್ಸಲ್ಲಿದೆ. ಅದರಲ್ಲಿ ಮಧ್ಯದಲ್ಲಿ ಆನೆದು ಪಿಕ್ಚರ್ ಕೊಟ್ಟಿದ್ದಾರೆ, ಅದಕ್ಕೆ ಸ್ಟೋನಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗೆಯೇ ಕೆಳಗಡೆ ಬಂದುಬಿಟ್ಟು ಪೂರ್ತಿಯಾಗಿ ಫ್ಲವರಲ್ಲಿ ಡಿಸೈನ್ ಮಾಡಿ ಅದಕ್ಕೂ ಕೂಡ ಸ್ಟೋನ್ ವರ್ಕ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಫೋನಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಸೊ ಡೈರೆಕ್ಟಾಗಿ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗಂತೂ ನೋಡಿದ ತಕ್ಷಣ ಫಸ್ಟು ಇಷ್ಟ ಆಗಿದ್ದು ಇದೇನೆ. ಸೊ ಹೇಳಿದ್ನಲ್ವ, ಯೂಸೇ ಮಾಡಿಲ್ಲ, ವೆಡ್ಡಿಂಗ್ಗೆ ಲಾಸ್ಟು ಹಾಕ್ಕೊಂಡಿದ್ದು. ಸೊ ಎಲ್ಲರೂ ಫಂಕ್ಷನ್ಸ್ಗೆ ಹಾಕೋಬೇಕು ಅಂತಲೇ ತಂದಿದ್ದೀನಿ ಅಮ್ಮನ ಮನೆಯಿಂದ. ಸೊ ಹಾಕೊಂಡ ಮೇಲೆ ನಿಮ್ಮ ಜೊತೆ ಆ ವಿಡಿಯೋ ಮತ್ತು ಫೋಟೋಸ್ನ ಸಹ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಹೇಗಿದೆ ನನ್ನ ಈ ಒಂದು ಲೆಹೆಂಗದ ಡಿಸೈನ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲಕ್ಕಿಂತ ಮೇಯ್ನ್ ಬಂದುಬಿಟ್ಟು ಬ್ಲೌಸ್ ಸ್ಟಿಚ್ಚಿಂಗ್, ಇದು ನಿಮಗೆ ಹೇಳಲೇಬೇಕು. ಏನಂದರೆ ನನ್ನ ಮದುವೆ ಟೈಮಲ್ಲಿ ನಾನು ಇದ್ದಿದ್ದು ರಿಯಾಲಿಟಿ, ಅಂದರೆ ರಿಯಲಾಗಿ ಹೇಳ್ಬಿಡ್ತೀವಿ, ನಾನು 39 kgs ಇದ್ದೆ ಅಷ್ಟೇ ಮದುವೆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸೋದು ನನಗೆ ತುಂಬಾ ಕಷ್ಟ, ಅದೊಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಯಾವ ಥರ ಮಾಡಿಸಿದ್ರು ಫಸ್ಟೇ ನಾವು ಸಣ್ಣ ಇರೋದ್ರಿಂದ ಯಾವ ಡ್ರೆಸ್ ಹಾಕ್ಕೊಂಡ್ರೂ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಸೊ ಆದರೂ ಕೂಡ ಈಗ ಮದುವೆ ಟೈಮಲ್ಲಿ ಎಲ್ಲ ಸೀರೆಗಳನ್ನ ತೊಗೊಂಡಾಗ ಒಂದೇ ಕಡೆ ಸ್ಟಿಚ್ ಮಾಡಿಸ್ಬೇಕು ಅನ್ನೋದಿತ್ತು. ಸೊ ಹಸ್ಬೆಂಡು ಅದಕ್ಕೆ ಅಮೌಂಟ್ ಎಲ್ಲ ಕೊಟ್ಬಿಟ್ಟಿದ್ರು ಅವರು ಸ್ಟಿಚಿಂಗ್ ಮಾಡಿಸೋದಕ್ಕೆ ಅಂತ. ನಾನು ಬಂದುಬಿಟ್ಟು ನಮ್ಮ ಮನೆ ಹತ್ರನೇ ಒಬ್ಬರು ಆಂಟಿ ಇದ್ದರು. ಸೊ ನಮ್ಮನೆ ಪಕ್ಕದಲ್ಲೇ ಒಬ್ಬರು ಆಂಟಿ ಇದ್ದರು, ತುಂಬ ಚೆನ್ನಾಗಿ ಅವರು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾಯಿದ್ರು. ಸೊ ನಾನು ಅವ್ರಿಗೆ ಕೊಡೋಣ ಅಂದರೆ ಗೊತ್ತಿರೋರು ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ನಾನು ಯಾವತ್ತೂ ಕೂಡ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ದೇ ಇರೋದ್ರಿಂದ ನಂಗೆ ಅಷ್ಟೊಂದು ಐಡಿಯಾಸು ಇರಲಿಲ್ಲ. ಬಟ್ ಮೊಬೈಲಲ್ಲಿ ಸ್ವಲ್ಪ ನಾನು ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡಿದ್ದೆ ಡಿಸೈನ್ಸು. ಸೊ ಅದೇ ಥರ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೆ. ಸೊ ನಾನು ಸ್ವಲ್ಪ ಸಣ್ಣ ಇದ್ದಿದ್ದರಿಂದ ಮದುವೆ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅನ್ನೋದಿತ್ತು. ಸೊ ಅವರು ಕೂಡ ನನ್ನ ಸೈಜಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ಕೂಡ ಅವರು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ನನಗೆ ಯಾವುದೋ ಫೋನ್ ಕಾಲ್ ಬಂತು, ಅದಕ್ಕೆ ವಿಡಿಯೋನ ಕಟ್ ಮಾಡಿದೆ. ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣೋ ಥರನೇ ಆ್ಯಂಡ್ ನನ್ನ ಸೈಜಿಗೆ ಕರೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ರು. ಸೊ ಇವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗೋಗಿದ್ದೀನಿ. ಸೊ ವೆಯ್ಟ್ ಗೇನ್ ಆಗಿರೋದ್ರಿಂದ ನನ್ನ ಮದುವೆ ಟೈಮಲ್ಲಿ ನಾನು ಸ್ಟಿಚ್ ಮಾಡಿಸಿದಂಥ ಸೀರೆಗಳ ಬ್ಲೌಸ್ ಆಗಿರ್ಬೋದು, ಈ ಲೆಹೆಂಗದ ಬ್ಲೌಸ್ ಆಗಿರ್ಬೋದು, ಇವಾಗ ಯಾವುದೂ ಆಗ್ತಾಯಿಲ್ಲ. ಆ್ಯಂಡ್ ನಾನು ಆವಾಗ ಸ್ವಲ್ಪ ಐಡಿಯಾನ ಉಪಯೋಗಿಸಿ ಸ್ವಲ್ಪ ಅಂದರೆ ನಾನು ಹೊಲಿಗೆ ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಇಡಿಸಿದೆ ನಾನು. ಅಂದರೆ ನಾನು ಅಕಸ್ಮಾತ್ ವೆಯ್ಟ್ ಗೇನ್ ಆದರೆ ಅದನ್ನು ಬಿಚ್ಕೊಬೋದು ಹೊಲಿಗೆನ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದೆ. ಬಟ್ ನನಗೀಗ ಅದು ಯೂಸ್ ಆಗ್ತಾಯಿದೆ. ಸೊ ಅದರಿಂದ ಇವಾಗ ನಾನು ಅದನ್ನು ಸ್ವಲ್ಪ ಬಿಡಿಸಿ ಇಟ್ಟಿದ್ದೀನಿ. ಸೊ ನೋಡಬೇಕು, ನಾನು ವೇರ್ ಮಾಡಿ ನೋಡಿಲ್ಲ, ಟೈಟ್ ಆಗುತ್ತೆ ಅಂತ ಗೊತ್ತಿತ್ತು. ಅಮ್ಮನ ಮನೆಯಿಂದ ತಂದಾಗ ಹಾಕಿ ನೋಡಿದಾಗ ಸ್ವಲ್ಪ ಟೈಟ್ ಅನ್ನಿಸ್ತು. ಸೊ ಅದನ್ನು ಸ್ಟಿಚ್ಚೆಲ್ಲ ಸ್ವಲ್ಪ ಬಿಡಿಸಿ ಇಟ್ಟಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಅದನ್ನು ಡಿಸೈನ್ ಮಾಡಿಸಿದ್ದೀನಿ. ಡಿಸೈನ್ ಅಂದಿದ್ದೀನಿ, ಯಾವ ಥರ ಹೊಲಿಸ್ಕೊಂಡಿದ್ದೀನಿ, ತುಂಬ ಸಿಂಪಲಾಗೇ ಹೊಲಿಸ್ಕೊಂಡಿದ್ದೀನಿ. ಅದನ್ನ ನಿಮಗೆ ಶೇರ್ ಮಾಡ್ತೀನಿ.
ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ನೋಡ್ತಾ ಇರ್ಬೋದು ಇದೇನೇ ಬ್ಲೌಸ್. ನಾನು ನಿಮಗೆ ತೋರಿಸ್ತೀನಿ ನೀಟಾಗಿ. ಸೊ ನೋಡಿ, ಇದು ಕೂಡ ಪೂರ್ತಿಯಾಗಿ ಗೋಲ್ಡ್ ಕಲರಲ್ಲೇ ಇರೋದು ಬ್ಲೌಸು. ಆದರೆ ನೋಡಿ ಈ ಥರ ಡಿಸೈನ್ ಇದೆ, ಚಿಕ್ಕ ಚಿಕ್ಕದು ಫ್ಲವರ್ಸು, ಅದ್ರ ಜೊತೆಗೆ ಗೋಲ್ಡ್ ಕಲರ್ದು ಒಂದೊಂದು ಸ್ಟೋನ್ನ ಹಾಕಿದ್ದಾರೆ. ಸೊ ಇದು ಪೂರ್ತಿಯಾಗಿ ಗೋಲ್ಡ್ ಕಲರಲ್ಲೇ ಬಂದಿರೋದು ಬ್ಲೌಸು. ಆ್ಯಂಡ್ ಡಿಸೈನ್ ಕೂಡ ಹೇಳಿದ್ನಲ್ವ, ಪೂರ್ತಿ ಗೋಲ್ಡ್ದು ಒಂದೊಂದು ಸ್ಟೋನ್ ಹಾಕಿದ್ದಾರೆ ಗೋಲ್ಡ್ ಕಲರಲ್ಲಿ. ಆ್ಯಂಡ್ ಫ್ಲವರ್ ಮಧ್ಯದಲ್ಲಿ ಒಂದೊಂದು ಸ್ಟೋನ್ನ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ನಾನು ಹೇಳಿದ್ನಲ್ವ, ನಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗಬೇಕು ಅಂತ ಅಂದರೆ ನಾವು ಟ್ಯಾಗ್ನ ಇಡಿಸ್ಲೇಬೇಕಾಗುತ್ತೆ. ಸೊ ನಾನು ಕೂಡ ತುಂಬ ಸಿಂಪಲಾಗಿ ಹಾಕಿ ಅಂತಲೇ ಹೇಳಿದ್ದೆ ಅವರಿಗೆ. ನನಗೆ ತುಂಬ ಗ್ರ್ಯಾಂಡಾಗಿ ಆ ಬ್ಲೌಸು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ತುಂಬ ಸಿಂಪಲ್ಲಾಗಿದ್ರೇ ಇಷ್ಟ. ತುಂಬ ಸಿಂಪಲ್ಲಾಗಿರಬೇಕು, ನೋಡೋಕ್ಕೆ ತುಂಬ ಕ್ಯೂಟಾಗಿರಬೇಕು, ಆ ಥರ ಇರಬೇಕು. ಸೊ ಅದರಿಂದ ನಾನು ಟ್ಯಾಗ್ ಇಡಿಸಿದೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ 2 ಗೆಜ್ಜೆ ಕೂಡ ಸ್ಟೋನ್ದು ಹಾಕಿಸ್ಕೊಂಡಿದ್ದೆ ನೋಡಿ. ಎಲ್ಲೂ ಒಂಚೂರು ಏನೂ ಬಿದ್ದೋಗಿಲ್ಲ, ಅಷ್ಟು ಹುಷಾರಾಗಿ ನೋಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಬ್ಯಾಕ್ ಡಿಸೈನ್ ಬಂದುಬಿಟ್ಟು ಈ ಥರ ಇದೆ. ರೆಡ್ ಕಲರಲ್ಲಿ ಬ್ಯಾಕ್ ಸೈಡ್ ಡಿಸೈನ್ನ ಈ ಥರ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದೀನಿ ನಾನು. ಬ್ಯಾಕ್ ಬಟನ್ ಕೂಡ ಇಟ್ಸ್ಕೊಂಡಿದ್ದೀನಿ, ಹಾಗೆ ಟ್ಯಾಗ್ ಕೂಡ ಇಟ್ಸ್ಕೊಂಡಿದ್ದೀನಿ. ಆ್ಯಂಡ್ ಡಿಸೈನ್ ಹೇಗಿದೆ ಅಂತೇಳಿ ತುಂಬ ಸಿಂಪಲ್ಲಾಗಿದೆ ಅಲ್ವಾ. ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಈ ಲೆಹೆಂಗಾ. ಸೊ ಇದ್ರದ್ದೇ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೆ. ಸೊ ಫೈನಲಿ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನನ್ನ ಲೆಹೆಂಗಾ ಹೇಗಿದೆ ಮತ್ತು ನನ್ನ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಕೀಪ್ ವಾಚಿಂಗ್.